ನಾನು ಬೆಂಗಳೂರಿನ ಜಯನಗರದಲ್ಲಿ 28 ವರ್ಷದಿಂದ ಆಕ್ಯುಪಂಚರಿಸ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ದೇವ್ರ ದಯೆಯಿಂದ ನಾನು ಆರೋಗ್ಯವಾಗಿ ಯಾವುದೇ ಕಾಯಿಲೆಗಳಿಲ್ಲದೆ ಭಾಳ ಸುಖವಾಗಿ ಬಾಳ್ತಾ ಇದ್ದೀನಿ. ಆದರೆ 2024 ನನಗೆ ನಿಮೋನಿಯಾ ಇನ್ಫೆಕ್ಷನ್ ಆಯಿತು. 5 ದಿನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಬೇಕಾಯಿತು. ಆ ಸ್ಟೆರಾಯ್ಡ್ ಎಲ್ಲ ತೊಗೊಂಡ್ಮೇಲೆ ನನ್ನ ತೂಕ 10 kg ಜಾಸ್ತಿ ಆಯಿತು. ಎಷ್ಟು? 10 ಕಿಲೋ. ಅದಾದಮೇಲೆ ನನಗೆ ಗೊರಕೆ ಬರೋದು ಸ್ಟಾರ್ಟ್ ಆಯಿತು, ಆ್ಯಸಿಡ್ ರಿಫ್ಲೆಕ್ಸು. ಸೊ ನಾನು ಯಾವಾಗಲೂ ದೇಹದ ಸೌಂದರ್ಯ ಕಾಪಾಡೋ ಸ್ವಲ್ಪ ಹುಚ್ಚು ಜಾಸ್ತಿ. ಆದಷ್ಟು ನಾನು 15-20 ವರ್ಷದ ಜಿಮ್ ಹೋಗೋನು. ನಾನು ಅಲ್ಲಿ ಎಷ್ಟು ವರ್ಕೌಟ್ ಮಾಡಿದ್ರೂ ತೂಕ ಇಳಿತಾ ಇಲ್ಲ. ಆಯುರ್ವೇದಿಕ್ ಮೆಡಿಸಿನ್ ತೊಗೊಂಡೆ, ತೂಕ ಇಳಿತಾ ಇಲ್ಲ. ಹೋಮಿಯೋಪತಿ ಮೆಡಿಸನು ಲೀಟ್ರ್ದಲ್ಲಿ ತೊಗೊಂಡೆ ನಾನು, ಅದರಲ್ಲೂ ನನಗೆ ಸ್ವಲ್ಪ ಆಗುತ್ತೆ, ತಿರ್ಗಿ ವಾಪಸ್ ಬರುತ್ತೆ. ಇದೇ ಸ್ಥಿತಿಲೇ ನನ್ನ ಜೀವನ ನಡೀತಾ ಇತ್ತು. ಯಾವ ಬಟ್ಟೆ ಹಾಕಿದ್ರೂ ನೆಕ್ಸ್ಟು ಹಾಕೋ ಟೈಮಲ್ಲಿ ಅದು ಟೈಟ್ ಹೊಟ್ಟೆ. ಈ ಸ್ಥಿತಿಯಲ್ಲಿ ನನಗೆ ಚಿಂತೆ, ಬೇರೆ ಏನೂ ಸಮಸ್ಯೆ ಇಲ್ಲ. ಸ್ವಲ್ಪ ದೇಹ ದುಡ್ತಿ ಆದಾಗ ಆ ಸ್ಪೀಡ್ನೆಸ್ ಇರಲ್ಲ. ಒಂದು ಸತಿ ನಾನು ಯಾವುದೋ ಸ್ಟೆಪ್ ಹತ್ತೋ ಟೈಮಲ್ಲಿ ನನಗೆ ಎದುರಿಸೋದಂಗೆ ಆಯಿತು. ಅವಾಗ ನನಗೆ ನಾಚಿಕೆ ಆಯಿತು, ಏನು ಈ ಥರ ಆಗೋಯ್ತಾ ನನ್ನ ಜೀವನ ಅನ್ನೋ ಥರ ಸ್ವಲ್ಪ ಬೇಜಾರು. ನನ್ನ ಶಿಷ್ಯೆ ನಾಗಮಣಿ ಅಂತ, ಅವಳು ಇದರಲ್ಲಿ ಸೇರಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಈ ವೋಲ್ಟನ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ನಾನು ಸಾಮಾನ್ಯವಾಗಿ ಯಾವುದೇ ಮಲ್ಟಿನ್ಯಾಷನಲ್ ಕಂಪ್ನಿಗೆ ಸೇರೋದು ಇಲ್ಲ, ಬರೋದು ಇಲ್ಲ. ಭಗವಂತ ನನಗೆ ಚೆನ್ನಾಗಿಟ್ಟಿದ್ದಾನೆ. ನಾನಾಯಿತು, ನನ್ನ ಜೀವನ, ನನ್ನ ಸರ್ವೀಸು ಅದರಲ್ಲಿ ಇದ್ದೀನಿ ನಾನು. ಯಾರೇ ಬಂದು ಹೇಳಿದ್ರು ಈ ಕೈಯಲ್ಲಿ ಚಂದ್ರ ಸೂರ್ಯ ಕೊಡ್ತೀನಿ ಅನ್ನೋದು ಬರಲ್ಲ. ಆದರೆ ಈ ನನ್ನ ಶಿಷ್ಯ ಮೇಲೆ ನನಗೆ ನಂಬಿಕೆ ಜಾಸ್ತಿ. ಅವಳು, ಸರ್ ಈ ಥರ ನೀವು ಚೆನ್ನಾಗಿದ್ದೀರಿ, ಹಿಂಗೆ ಆಗೋಗಿದ್ದೀರಿ, ಈ ತೊಗೊಳ್ಳಿ ಸರ್ ಪ್ರಾಡಕ್ಟು ಅಂತ ನನ್ನ ಭಾಳ ಪ್ರೆಷರ್ ಮಾಡಿದ್ಲು. ಸರಿ ಕೊಡಮ್ಮ ಅಂತ ಹೇಳಿ ನಾನು ಅದನ್ನು ಯೂಸ್ ಮಾಡಿ ಸ್ಟಾರ್ಟ್ ಮಾಡಿದೆ. ಈಗ 2.5 ತಿಂಗಳಾಗಿದೆ. ಬೆಳಗ್ಗೆ ಒಂದು ವೋಲ್ಟನ್ ಪ್ರೋಟೀನ್ ತೊಗೊಳ್ತೀನಿ, ಆ ಟ್ಯಾಬ್ಲೆಟ್ 2. ನೈಟು ಒಂದು ಪ್ರೋಟೀನ್ ವೋಲ್ಟನ್ ಮತ್ತು ಆ ಟ್ಯಾಬ್ಲೆಟ್ 2. ಹಾಂ, ಅದು ಅದೇ ಹೆಸರೆಲ್ಲ ಸರಿಯಾಗಿ ಗೊತ್ತಿಲ್ಲ, ನಾನು ಹೇಳ್ತಾ ಇದ್ದೀನಿ. ಹಾಂ, ವಿ ಪ್ರೋಟೀನ್ ಅದನ್ನು ನಾನು ಬಳಸ್ತಾ ಇದ್ದೀನಿ. ಈಗ ನಾನು 83 kg ಆಗಿದೆ. ಇವತ್ತು ಬೆಳಗ್ಗೆ ನಾನು ಚೆಕ್ ಮಾಡ್ತೀನಿ, 73 kg 400 ಗ್ರಾಮ್ ಆಗಿದೆ. ಈಗ ನನಗೆ ಯಾವುದೇ ಆಯಾಸ ಎದುರಿಸಲಿಲ್ಲ. ಫಸ್ಟು ನನಗೆ ಗೊರಕೆಯಿಂದ ನಾಚಿಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾನು ಯಾವುದಾದ್ರು ಮೀಟಿಂಗ್ ಹೊರಗೆ ಊರಿಗೆ ಹೋದಾಗ ಪಕ್ಕದಲ್ಲಿರೋ ಡಿಸ್ಟರ್ಬ್ ಆಗುತ್ತಲ್ಲ, ಅದಿಲ್ಲ ಈಗ. ಎರಡನೇ ವಿಚಾರ, ಆ್ಯಸಿಡ್ ರಿಫ್ಲೆಕ್ಸ್ ಆಗ್ತಾ ಇಲ್ಲ. ಅದಕ್ಕೆ ಅದು ನಿಂಬೆ ತರಿಸ್ಬಿಟ್ಟಿದೆ ಹೈಟಾಗಿ ಇಟ್ಕೊಳ್ಳೋದು. ಅದರಿಂದ ಮುಕ್ತನಾಗಿದ್ದೀನಿ. ಒಳ್ಳೆ ಹಸಿವು ಇದೆ, ಹ್ಯಾಪಿಟೇಟ್ ಇದೆ, ಶಕ್ತಿಯಾಗಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ನನಗೆ ಆಹಾರ ಸಾಕಾಗಲ್ಲ ಅನ್ನಿಸ್ತು. ನಾನು ಅವ್ರು ಕೇಳಿದೆ ಫೋನ್ ಮಾಡಿ, ತಮ್ಮ ಹೆಸರು ಸ್ವಲ್ಪ ಬರೀತೀನಿ, ಗುಣಾನಂದ್ ಇವ್ರನ್ನ ಕೇಳಿದೆ ನಾನು. ಒಂದು ಬಾಯಿಲೆಗೆ ತಿನ್ಬೋದಾ ಸರ್ ಅಂತ. ತಿನ್ಬೋದು ಅವರು. ಈಗ ನಾನು ಸಾಯಂಕಾಲ ಒಂದು 8 ಗಂಟೆಗೆ ಆ ಪ್ರೋಟೀನ್ ತೊಗೊಂಡ್ಮೇಲೆ ಏನಾದ್ರು ಹಸುವಾದ್ರೆ ತೊಗೋಬೋದಾ ಅಂತ ಇವತ್ತು ಕೇಳಿದೆ ನಾನು. ಫ್ರೂಟ್ ಎಲ್ಲ ತೊಗೋಬೋದು ಅಂತ ಹೇಳಿದ್ದಾರೆ. ನಾನು ಅದನ್ನು ಮಾಡ್ತಾ ಇಲ್ಲ. ಈ ರಿಸಲ್ಟ್ ಬರೋಕ್ಕೆ ನೀವೆಲ್ಲ ಏನು ಹೇಳ್ತೀರಿ? ಈಗ ನಾನು ಡಾಕ್ಟರ್ ಇರ್ಬೋದು, ನನಗೆ ಡಾಕ್ಟರ್ಗಳು ಇಬ್ಬರು ಆಗಿದ್ದಾರೆ. ಗುಣಶೀಲನ ಅವರು, ನಮ್ಮ ನಾಗಮಣಿ ಅವ್ರು ಹೇಳ್ದಂಗೆ ಅಚ್ಚುಕಟ್ಟಾಗಿ, ಚಾಚು ತಪ್ಪದೆ, ಶಿಸ್ತಿನಿಂದ, ಬೇರೆ ಏನೂ ಊಟ ಮಾಡದೆ, ಮಧ್ಯಾಹ್ನ ಚೆನ್ನಾಗಿ ರಿಚ್ ಊಟ ತಿಂತಿದ್ದೆ ನಾವು ಮಾಡ್ತಾ ಇದ್ದೀನಿ. ಈಗ ನನ್ನ ಹೆಚ್ಚು ಕಡಿಮೆ ಒಂದು 9 ಕಿಲೋ ತೂಕ ಇಳಿದಂಗಿದೆ ನನಗೆ. ಅವ್ರು 120 ದಿನ ತಗೊಳ್ಳಿ ಅಂತ ಹೇಳಿದ್ದಾರೆ. ಯಾರು? ನಾಗಮಣಿ. 2.5 ತಿಂಗಳಾಗಿದೆ ನನಗೀಗ. ಇನ್ನೂ ಒಂದು 2.5 ತಿಂಗಳು ತಿನ್ನಬೇಕು ಅಂತ ನನ್ನ ಅಭ್ಯಾಸ. ಇದು ಮನದಿಟ್ಟವಾಗಿ ಮಾಡ್ಕೊಂಡಿದ್ದೀನಿ. ನನಗೆ ತುಂಬ ಆರೋಗ್ಯ ರಿಸಲ್ಟ್ ಬಂದಿದೆ. ಇವತ್ತು ನಾನು ಬಂದಿದ್ದು ವ್ಯಾಪಾರ ಉದ್ದೇಶದಿಂದನೂ ಅಲ್ಲ. ನಾನಿದು ವ್ಯಾಪಾರ ಇದರಿಂದ ನನಗೆ ಒಳ್ಳೆಯದಾಗಿದೆ. ಆ್ಯಸ್ ಎ ಡಾಕ್ಟರ್ ಆಗಿ ನಾನು ಸುಮಾರು 1 ವರ್ಷದಿಂದ 5 ಲಕ್ಷ ಖರ್ಚು ಮಾಡಿದ್ದೀನಿ ಇದರಿಂದ. ನನ್ನ ತೂಕ ಇಳಿಸ್ಕೋಬೇಕು ಅಂತ 5 ಲಕ್ಷಕ್ಕೆ ಮೇಲೆ ಖರ್ಚು ಮಾಡಿದ್ದೀನಿ ನಾನು. 2 ವರ್ಷದಿಂದ ನಾನು ಸಂಕೋಚ ಪಡ್ತಾ ಇದ್ದೆ. ಯಾವ ಕೋಟು ಟೈಟು, ಬೇರೆ ಬಟ್ಟೆ ಹೊರಿಸಿದ್ರೆ ಅದನ್ನು ಟೈಟ್ ಆಗಿಬಿಡುತ್ತೆ. ಇಲ್ಲಿ ಸ್ವಲ್ಪ ಜಾಸ್ತಿ, ಇದು ಸ್ವಲ್ಪ ಹಿಂಗಾಗ್ಬಿಟ್ಟಿತ್ತು. ಸದ್ಯಕ್ಕೆ ನನಗೀಗ 9 ಕಿಲೋ ತೂಕ ಹಿಡಿದಿದ್ದೀನಿ, ಹಾಯಾಗಿದ್ದೀನಿ. ನನ್ನ ಕೆಲವು ಸಮಸ್ಯೆಗಳು ಕಾಣಿದಂತಾಗಿದೆ, ಕೂಲಾಗಿದ್ದೀನಿ. ಇದರಲ್ಲಿ ಏನು ಸಂಕಟನೂ ಆಗ್ತಾ ಇಲ್ಲ, ಹಸಿವೂ ಆಗ್ತಾ ಇಲ್ಲ. ಆಲ್ರೆಡಿ ನಾವು ರಂಜಾನ್ ಉಪವಾಸ ಇಟ್ಟು ಅಭ್ಯಾಸ ಇರೋ ಜನ. ಅದಾದಮೇಲೆ ರಂಜಾನ್ ಮುಗಿದ ತಕ್ಷಣ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೆ ನಾನು. ನನಗೆ ಒಂಥರ ಫ್ಲೆಕ್ಸಿಬಲ್ ಆಗೋಗಿತ್ತು. ಈಗ ನನಗೆ ಯಾರು ಏನು ಕೊಡ್ತೀನಿ ಅನ್ನೋದು ಊಟ ಮಾಡೋಕ್ಕೆ ತಯಾರಿಲ್ಲ ನಾನು. ಮಾರ್ನಿಂಗಲ್ಲಿ ಎಂಥ ಒಳ್ಳೆ ಮೃಷ್ಟನ ಮಾಡಿದ್ದಾರೆ, ನೈಟಲ್ಲಿ ಬನ್ನಿ ಬಿರಿಯಾನಿ ತಿನ್ನಿ ಅದು ಮಾಡಿದ್ರು ಇಲ್ಲ. ಈ ಕೋರ್ಸ್ ಮುಗಿಬೇಕು. ನನಗೆ ನಾಗಮಣಿ 120 ದಿನ ಅಂತ ಹೇಳಿದ್ದಾಳೆ. ನಾನು 150 ದಿನ ಮಾಡಿ ಒಳ್ಳೆ ಸಪೂರ್ವಾದ ದೇಹ, ಒಂದು 68 ಕಿಲೋ ಮಾಡ್ಕೊಂಡು ನಾನು ಬೇಕಾದ್ರೆ ಆಮೇಲೆ ಬಿಡ್ತೀನಿ.
ಇದನ್ನ ನನ್ನ ಮೇಲೆ ಏನಾಗಿದೆ ಅಂತ ತಿಳ್ಸಕ್ಕೆ ನಾನು ಕ್ಲಿನಿಕ್ ಇದೆ ಇವತ್ತು, ನನ್ನ ಜನತೆಗೆ ತಿಳಿಸ್ಬೋಣ ಅಂತ. ಯಾಕಂದ್ರೆ ನಾನು ಯಾವುದೇ ಫೇಕ್ ಇದನ್ನ ನಾನು ಹೇಳಕ್ ಬಂದಿಲ್ಲ. ನನ್ನ ಮೇಲೆ ಏನಾಗಿದೆ ಇದನ್ನೇ, ಯಾಕಂದ್ರೆ ನಾನು 28 ವರ್ಷದಿಂದ ಜಯನಗರದಲ್ಲಿ 40 ಬ್ಲಾಕಲ್ಲಿ ಕ್ಲಿನಿಕ್ ಇದೆ, ನನ್ನದೇ ಆದಂಥ ಒಂದು ಹೆಸರಿದೆ, ಭಾಳ ದೊಡ್ಡ ಜನಸಂಪರ್ಕ ಇದೆ. ಸತ್ಯ ಹೇಳಿದಾಗ ಯಾರ ಹೆಣ್ಮಗಳು, ಯಾರ ಮಗನೋ, ಯಾರೋ ಈ ಒಬೆಸಿಟಿಯಿಂದ ತೊಂದರೆ ನೋವು ತಿಂತಾ ಇದ್ರೆ ಪರಿಹಾರ ಆಗಲಿ ಅಂತ ಬಂದಿದ್ದೀನಿ. ಯಾಕಂದರೆ ನನಗೆ ಸಂಕೋಚ ಆಗಿದೆ. ಬಟನ್ ಆ ಕಡೆ ಒಂದು ತಮಿಳ್ ಪಿಕ್ಚರಲ್ಲಿ ಆ ಹುಡುಗಿ ಬರ್ತಾ ಇರೋದ ಹಿಂಗೆ ಪ್ಯಾಂಟ್ ಶರ್ಟ್ ಇಟ್ಕೊಂಡಿರ್ತಾನೆ, ಅವಳ ಹೋಗ್ತಾ ಇಷ್ಟ ಬಿಡ್ತಾ ಬಟನ್ ಕಟ್ಟಾಗಿ ಹೊಂಟೋಗ್ಬಿಡುತ್ತೆ. ಆ ಥರ ಅವಮಾನ ಆಗಬಾರ್ದು ಅಂತ ನಾನು ಹೋಗಿ ಮಾಡ್ತಾ ಇದ್ದೆ, ಗೊತ್ತಾಯ್ತಲ್ಲ. ಆ ಸ್ಥಿತಿ ಯಾರಿಗೂ ಬರದೇ ಇರಲಿ, ಯಾವ ಗಂಡಸರಿಗೂ ಬರದೇ ಇರಲಿ, ಯಾವ ಮಹಿಳೆಯರಿಗೂ ಬರದೇ ಇರಲಿ, ಯಾವ ಹೆಣ್ಮಕ್ಳಿಗೂ ಬರದೇ ಇರಲಿ. ಅವ್ರು ಹಾಕಿರೋ ಬಟ್ಟೆ ಅವ್ರಿಗೆ ಸುಂದರವಾಗಿ ಕಾಣಲಿ, ಆರೋಗ್ಯವಾಗಿರಲಿ, ಆರೋಗ್ಯವಾದ ದೇಶ ಕಟ್ಟಲಿ ಅಂತ ನಾನು ಈ ಪ್ರಾಡಕ್ಟಲ್ಲಿ ಯಾವ್ದಾದ್ರು ಕೆಮಿಕಲ್ ಇದ್ರೆ ನಾನು ಬರ್ತಾ ಇಲ್ಲ ಸ್ಟೇಜಲ್ಲಿ ಮಾತಾಡೋಕ್ಕೆ. ಎಲ್ಲರಿಗೂ ಗೊತ್ತಿರೋ ಹಸಿ ಶುಂಠಿ ನಾವು ಇಂಡಿಯಾದವರು ಅದಿಲ್ಲದ ಅಡುಗೆನೇ ಮಾಡಲ್ಲ. ನಾವು ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಇಲ್ಲ ಅಂದರೆ ನಮ್ಮ ಅಡುಗೆಲೇ ನಡೆಯಲ್ಲ. ಅದ್ರಲ್ಲಿ ಇದು ವಿಶೇಷವಾದ್ದು. ನನಗೆ ಬ್ಲ್ಯಾಕ್ ಜಿಂಜರ್ ಅಂತ ನನಗೆ ಗೊತ್ತಿಲ್ಲ, ನಾನು ಕೇಳಿಲ್ಲ. ಜಿನ್ಸೆಂಗ್ ಮಾತ್ರ ಗೊತ್ತಿತ್ತು. ಆಮೇಲೆ ಗ್ಯಾನೋಡರ್ ಮಾತ್ರ ಒಂದು ಮಶ್ರೂಮ್ ಬಗ್ಗೆ ಕೇಳಿದ್ದೆ. ನನ್ನ ಹತ್ರ ಭಾಳಷ್ಟು ಪ್ರಾಡಕ್ಟ್ಗಳು ಬರ್ತಾರೆ, ಇಷ್ಟು ದೊಡ್ಡ ನಗರದಲ್ಲಿ ಏನು ಬರಲ್ಲ, ಎಲ್ಲ ಕಡೆಯಿಂದ ಬರ್ತಾರೆ. ನಾನು ಯಾವುದಕ್ಕೂ ಒಪ್ಪಿಲ್ಲ. ಇದು ಮಾತ್ರ ನಾನು ಜಗಳ ಮಾಡ್ತೀನಿ, ಅವ್ರಿಗೆ ಖಾಲಿ ಆಗ್ತದೆ ಕಳ್ಸಮ್ಮ ಅಂತೀನಿ, ಅವ್ರು ಕೋರ್ಟಲ್ಲಿ ಕಳಿಸ್ತಾರೆ. 2 ದಿನ ಮುಂಚೆನೇ ಜಗಳ ಮಾಡ್ತೀನಿ, ಏನು ನಾನು ಯಾರಿಗೂ ಕೊಡ್ಬೇಕು, ಅದೆಲ್ಲ ಇಲ್ಲ, ಮೊದಲು ಫಸ್ಟ್ ನನಗೆ ನೀನು ಗುರು ಅಲ್ವ ನಾನು ಅಂತ ಗೆದಿಸ್ತೀನಿ. ಹಾಗೆ ಹೇಳಿ ನಾನು ತರಿಸ್ಕೊಳ್ತಾ ಇದ್ದೀನಿ. ಇದು ಏನು ಹೇಳ್ತಾ ಇದ್ದೀನಿ ಇದು ಸತ್ಯವಾದ ವಿಚಾರ. ನಾನು ಬಂದು ಏನು ಪ್ರಮೋಟ್ ಮಾಡಬೇಕು ಹೇಳಬಾರ್ದು ಅಂತ ಏನಿಲ್ಲ, ಇದು ಸತ್ಯವಾದ ವಿಚಾರ. ಸರ್ ಕೇವಲ 2.5 ತಿಂಗಳಾಗಿದೆ ಬಹುಶಃ. 9 kg ಡಿಫರೆನ್ಸ್ ಬಂದಿದೆ ಸರ್, ಇದನ್ನ ನಾವು ತಿಳ್ಕೋಬೇಕು ಡೀಟೇಲ್. ಆಮೇಲೆ ನಾನು ಜಿಮ್ಗೆ ಹೋಗಿಲ್ಲ, ಇದೊಂದು ಸತ್ಯ ಹೇಳ್ತೀನಿ. ಹೋಗಕ್ಕೆ ಟೈಮ್ ಇಲ್ಲ, ನಾನು ಸ್ವಲ್ಪ ನಾನು ಬೇರೆ ಇನ್ಸ್ಟಿಟ್ಯೂಟ್ಗೆಲ್ಲ ಸ್ವಲ್ಪ ಇದೆ, ಹೋಗಿಲ್ಲ, ಜಿಮ್ಗೆ ಹೋಗಿಲ್ಲ, ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ಹೋಗಿಲ್ಲ. ಯಾಕಂದ್ರೆ ಮಾರ್ನಿಂಗ್ ಈವ್ನಿಂಗ್ ವಿ ಪ್ರೋಟೀನ್ ಇಂದ 2.5 ಮಂತ್ಸ್ ಅಲ್ಲಿ 9 kg ಡಿಫರೆನ್ಸ್. 2.5 ತಿಂಗಳಲ್ಲಿ ಎಷ್ಟು ಖರ್ಚು ಮಾಡಿದಿರಿ ಏನು ಇದಕ್ಕೆ ವಾಟಾಣಿಗೆ? ಖರ್ಚು ಏನು 15,000 ರೂಪಾಯಿ ತಿಂಗಳಿಗೆ ಬರುತ್ತೆ ಅಂತ ಕಾಣಿಸುತ್ತೆ. ಏನು 2 ತಿಂಗಳು ಏನು 2.5 30 40,000 ರೂಪಾಯಿ ಆಗಿರ್ಬೋದು ಬಹುಶಃ ಟೋಟಲ್. ಆದರೆ ನನಗೆ ಸಿಕ್ಕಿರೋ ನೆಮ್ಮದಿ ಇದೆಯಲ್ಲ, ನಾನು 5 ಲಕ್ಷ ಖರ್ಚು ಮಾಡಿದ್ದೀನಿ. 24ಅಲ್ಲಿ ನನಗೆ ಬಂತು, ಆವಾಗಿಂದ 2 ವರ್ಷ ನಾನು ನೋವು ತಿಂತಾ ಇದ್ದಿಲ್ಲ. ಶೂ ಲೇಸ್ ಹಾಕೋಕ್ಕಾಗಲ್ಲ, ಹೊಟ್ಟೆ ಅಡ್ಡ, ಕಾರಲ್ಲಿ ಸರಿಯಾಗಿ ಕೂತ್ಕೊಳ್ಳೋಕ್ಕಾಗಲ್ಲ, ಅಂಥ ದಪ್ಪ ಇಲ್ಲ. ಆದರೂ ನನಗೆ ಅದು ತುಂಬ ಸಂಕೋಚ ಆಗ್ತಾ ಇತ್ತು. ನಾನು ಏನು ಹೆಂಗಿದು ಅಂತ ಫೇಸ್ ಮಾಡೋದು ಅಂತ. ಅದಕ್ಕೋಸ್ಕರ ಪ್ರತಿಯೊಂದು ರೀತಿಯೂ ಪ್ರಯೋಗ ಮಾಡಾಯಿತು, ಯಾವುದಕ್ಕೂ ನನಗೆ ಆಗಲಿಲ್ಲ. ಇದರಿಂದ ನನಗೆ ರಿಸಲ್ಟ್ ಬಂದಿದೆ, ಅದನ್ನು ನಿಮ್ಮೆಲ್ಲರ ಮುಂದೆ ತಿಳಿಸೋಕ್ಕಂತ ಬಂದಿದ್ದೀನಿ. ನಾನು ಅಚ್ಚುಕಟ್ಟಾಗಿ ಆ ಥರ ನಡ್ಕೊಂಡಿದ್ದೀನಿ. ಅವ್ರು ಏನು ಹೇಳಿದ್ರು, ಗುಣಶೀಲನೂ ನಮ್ಮ ನಾಗಮಣಿ ಅದೇ ಥರ ಮಧ್ಯದಲ್ಲಿ ಯಾವ ಹಾಲು ಬಿಟ್ಟಿದ್ದೀನಿ. ನಾನು ನೈಟಲ್ಲಿ ಹಾಲು ತೊಗೊಳ್ತಾ ಇದ್ದೆ, ಆ ಪ್ರೋಟೀನ್ ಜಲ್ ಹಾಲು ತೊಗೋಬಾರ್ದಲ್ಲ, ಅದನ್ನು ತೊಗೊಳ್ತಾ ಇಲ್ಲ. ನಾನು ತುಂಬ ಚೆನ್ನಾಗಿದೆ, ಯಾವ ಹಸಿವು ಇಲ್ಲ. ಈಗ ನೋಡಿ ಬೆಳಗ್ಗೆ ಒಂದು 30 ಗ್ರಾಮ್ ಪ್ರೋಟೀನ್ ಹಾಕೊಂಡೆ ಬಂದಿರೋದು. ವಾಟ್ರಲ್ಲೇ ಸರ್? ವಾಟ್ರಲ್ಲೇ ತೊಗೊಳ್ತು, ಬಂದಿದ್ದೀನಿ. ಬೇರೆ ಏನಿಲ್ಲ, ಒಂದು ಇದು ದಾಳಿಂಬೆ ಜ್ಯೂಸ್ ಕುಡಿಬೇಕು ಅಂತ ಹೇಳಿದ್ರು, ಅದನ್ನು 12 ಗಂಟೆ ಒಂದು ಕ್ಲಿನಿಕಲ್ಲಿ ಜ್ಯೂಸ್ ಕೊಡ್ತಿದ್ದೀನಿ. ಈಗ ಬರ್ತಾ ಒಂದು ದೋಸೆ ತಿಂದು ಬಂದಿದ್ದೀನಿ, ಫಂಕ್ಷನ್ ಅಟೆಂಡ್ ಮಾಡಬೇಕಲ್ಲ, ಅಷ್ಟೇ. ನನಗೆ ತುಂಬ ತೃಪ್ತಿಕರವಾಗಿದೆ. ನಾನು ನನ್ನ ಮೇಲೆ ಏನಾಗಿದೆ ಅದನ್ನು ಮಾತ್ರ ತಿಳಿಸಕ್ಕೆ ಬಂದೀನಿ. ಅದಕ್ಕಿಂತ ಒಂದು ಮಾತು ಹೆಚ್ಚು ಹೇಳಲ್ಲ, ಕಮ್ಮಿ ಹೇಳಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್, ವಿಶ್ ಯು ಆಲ್ ದಿ ಬೆಸ್ಟ್. ಒಳಗಡೆ ಹಾವು ಕಚ್ಚಿದೆ ಅಂತ ಪಕ್ಕದ ಮನೆಯವ್ರಿಗೆ ಇವ್ರಿಗೂ ನೈಬರ್ಸ್ ಹೇಳಿದ್ರು ಯಾರು ನಂಬಿಲ್ಲ. ಅವ್ರಿಗೆ ಏನಾಗಿದೆ, ನಮ್ಮ ಮಿಸ್ಸಸ್ ಬರೋ ತನಕನೂ ಅವ್ರು ಊಟ ಮಾಡಿಸಿ ಮಲಸಿದ್ದಾರೆ, ಅವ್ನ ತಲೆ ಸುತ್ತು ಬರುತ್ತೆ ಅಂತ ಹೇಳಿದ್ರೆ. ನಾರ್ಮಲಿ ಅದು ಇನ್ಫೆಕ್ಷನ್ ರೇಟ್ 1% ಆದ್ರೇನೆ ದೇರ್ ಇಸ್ ನೋ ಗ್ಯಾರಂಟಿ ಫಾರ್ ದಿ ಪರ್ಸನ್. ಬಟ್ ನಮ್ಮ ಮಗನಿಗೆ ಇನ್ಫೆಕ್ಷನ್ ರೇಟು 3 ಇತ್ತು. ಸೊ ದೇರ್ ಇಸ್ ನೋ ಸರ್ವೈವಲ್, 100% ದೇರ್ ಇಸ್ ನೋ ಸರ್ವೈವಲ್ ಅಂತ ಹೇಳ್ತಾ ಇದ್ರು ಡಾಕ್ಟರ್ಸ್. ಬಟ್ ಹವೆವರ್ ಬೈ ಗಾಡ್ಸ್ ಗ್ರೇಸ್ ಹಿ ಹ್ಯಾಸ್ ಸರ್ವೈವ್ಡ್. ಅಲೋಪತಿ ಟ್ರೀಟ್ಮೆಂಟ್ ನಡೀತಾ ಇತ್ತು. ಸೊ ಡ್ಯೂರಿಂಗ್ ಹಾಸ್ಪಿಟಲೈಸೇಷನ್ ಜರ್ನಿಯಲ್ಲಿನೇ ಅವನಿಗೆ CPR ನಡೆದಿದೆ. ಬಿಕಾಸ್ ಅವನಿಗೆ ಬ್ರೀತಿಂಗ್ ಇಶ್ಯೂ ಸ್ಟಾರ್ಟ್ ಆಗಿದೆ, ಬ್ರೈನ್ಗೆ ಆಕ್ಸಿಜನ್ ಅಂಡ್ ಬ್ಲಡ್ ಸರ್ಕ್ಯುಲೇಷನ್ ಸಪ್ಲೈ ಅನ್ನೋದು ಬ್ರೇಕ್ ಆಗಿ ಹೋಗ್ತಾ ಇದೆ. ಸೊ ಆಟೋದಲ್ಲಿ ಹಾಸ್ಪಿಟ್ಲಿಗೆ ಹೋಗೋ ಟೈಮಲ್ಲಿನೇ CPR ಮಾಡಿ ಅವನ್ನ ಸರ್ವೈವ್ ಮಾಡಿದ್ದಾರೆ ನೈಬರ್ಸ್. ಸೊ ಹಾಸ್ಪಿಟ್ಲಿಗೆ ಹೋದ ನಂತರ ಫಸ್ಟ್ ಡೇ ವೆರಿ ಸೀರಿಯಸ್ ಅಂಡ್ ಸೆಕೆಂಡ್ ಡೇ ಲಿಟಲ್ ಬಿಟ್ ಹಿ ಹ್ಯಾಸ್ ರಿಕವರ್ಡ್ ಅಂಡ್ ಹಿ ಸ್ಪೋಕ್ ಫ್ಯೂ ವರ್ಡ್ಸ್, ಸ್ವಲ್ಪ ಮಾತಾಡಿದ್ದಾನೆ. ದೆನ್ ಹಿ ವೆಂಟ್ ಇನ್ ಟು ಕೈಂಡ್ ಆಫ್ ಕೋಮಾ. ಸೊ ಅಲ್ಲಿಂದ ಏನಾಯ್ತು, ಕಣ್ಣು ಕಾಣೋದು ಹೋಗ್ಬಿಡ್ತು. He was unable to speak, ಮಾತೋಯ್ತು. He lost the speech and he lost the sight and his eyes convulsion ಅಂತ ಅಂತಾರ, ಅಂದ್ರೆ ಒಂಥರ ಏನಂತಾರ ಫಿಟ್ಸ್ ತರ ಕಾಣುತ್ತಲ್ಲ, ಫಿಟ್ಸ್ ತರ ಕನ್ವರ್ಷನ್ಸ್ ಬಂತು. ಹೆವಿ ಇನ್ಫೆಕ್ಷನ್ ಆಗಿದೆ ಆ ಸ್ನೇಕ್ ವೆನಮ್ ಅನ್ನೋದು.
ಸೊ ಅದರಿಂದ ಏನಾಯ್ತು, 21 days ಕಂಟಿನ್ಯೂಸ್ಲಿ ಹಿ ವಾಸ್ ಅನ್ಕಾನ್ಶಿಯಸ್. ಅವ್ನು ಕೋಮಾಗ ಹೋಗಿದ್ದಾನೋ ಗೊತ್ತಿಲ್ಲ, ಅವ್ನಿಗೆ ಏನಾಗಿದೆಯೋ ಗೊತ್ತಿಲ್ಲ. ಸೊ ಇದಾದ ನಂತರ 15 days, ಫ್ರಮ್ 15 days ಅವ್ರು ಏನಂತ ಹೇಳಿದ್ರು ಅಂದ್ರೆ ಅಲೋಪತಿಕ್ ಟ್ರೀಟ್ಮೆಂಟ್ ಅಲ್ಲಿ, ಸರ್ ಇವನು ಯಾವಾಗ ಆರಾಮಾಗ್ತಾನೋ ನಮಗೆ ಗೊತ್ತಿಲ್ಲ. ಆಸ್ ಪರ್ ದಿ ಇಂಟರ್ನ್ಯಾಷನಲ್ ಮೆಡಿಕಲ್ ಸ್ಟ್ಯಾಂಡರ್ಡ್, ಅಲೋಪತಿ ಮೆಡಿಕಲ್ ಸ್ಟ್ಯಾಂಡರ್ಡ್, ವಾಟ್ ಶುಡ್ ಬಿ ಡನ್ ವಿ ಹ್ಯಾವ್ ಡನ್. ಸೊ ಇನ್ನು ನೀವು ಮನೆ ಕರ್ಕೊಂಡು ಹೋಗಿ ಓನ್ಲಿ ಮೆಡಿಸಿನ್ಸ್ ಕೊಡ್ತಾ ಅವ್ನಿಗೆ ಏನು ಇಷ್ಟನೋ ಅದನ್ನ ಉಣಿಸ್ತಾ ಮಾಡ್ತಾ ಹೋಗ್ರಿ ಅಂತಂದ್ರು. ಬಟ್ ನಮ್ಮ ಬ್ರದರ್, ಮೈ ಓನ್ ಎಲ್ಡರ್ ಬ್ರದರ್ ಈಸ್ ಆಯುರ್ವೇದಿಕ್ BAMS ಡಾಕ್ಟರ್. ಅವ್ರು ಏನಂದ್ರು, ನೀನು ಕರ್ಕೊಂಡು ಬಾ, ಪಂಚಕರ್ಮ ಟ್ರೀಟ್ಮೆಂಟ್ಸ್ ಅಂಡ್ ಅದರ್ ಟ್ರೀಟ್ಮೆಂಟ್ಸ್ ಆರ್ ದೇರ್, ಎಕ್ಸ್ಪೆರಿಮೆಂಟ್ ಮಾಡೋಣ ಅವನ ಮೇಲೆ, ನಾನು ಉಳಿಸ್ತೀನಿ ಅವನ್ನ ಅಂತ ಹೇಳಿ ನಮ್ಮ ಬ್ರದರ್ ಧೈರ್ಯ ಕೊಟ್ಟರು. ಬಟ್ ಅಲ್ಲಿಂದ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಂಡ್ ಅಲೋಪತಿಕ್ ಟ್ರೀಟ್ಮೆಂಟ್ ಎರಡೂ ನಡೀತಾನೆ ಇತ್ತು ಕಂಟಿನ್ಯೂಸ್ಲಿ. ಟೇಕನ್ ಹಿಮ್ ಅಂಡರ್ ಗೋಯಿಂಗ್ ಟು ದಟ್ ಟ್ರೀಟ್ಮೆಂಟ್ಸ್. ಪಂಚಕರ್ಮ ಆಯಿತು, ಅಲೋಪತಿಕ್ ಮೆಡಿಕೇಶನ್ ಆಯಿತು. ಆಫ್ಟರ್ 6 months ವಿ ಹ್ಯಾವ್ ರಿಮೂವ್ಡ್ ಹಿಸ್ ರೈಲ್ಸ್ ಟ್ಯೂಬ್, ಅಂದ್ರೆ ಮೂಗಿಂದ ಪೈಪ್ ಹಾಕಿ ಫೀಡಿಂಗ್ ಕೊಡ್ತಾ ಇದ್ವಿ ಲಿಕ್ವಿಡ್ ಫಾರ್ 4 months. After 4 months we have removed that Ryle's tube. Slowly we have feeding him by spoon feeding ಮಾಡ್ತಾ fluids ಕೊಡ್ತಾ ಬಂದ್ವಿ. After 1 year, exactly after 13 months, ಸೊ ನನಗೆ ಏನೋ ಒಂದು ಮಿರಾಕಿಲ್ ಅಂತಕ್ಕಂಥದ್ದು. ಸೊ ಬೆಸ್ಟ್ ಮೆಡಿಸಿನ್ಸ್, 2 medicines we are continuously using, allopathic and ayurvedic, along with physiotherapy every day and panchakarma, every day panchakarma and physiotherapy. And March 28th one miracle has entered. ಒಂದು ಮಿರಾಕಲ್ ನನಗೆ ದೇವರು ಕಳಿಸಿದ ಒಂದು ಮಿರಾಕಲ್ ಇನ್ ದ ಫಾರ್ಮ್ ಆಫ್ VR4. ಸೊ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ನನ್ನ ಹತ್ರ ಐ ಹ್ಯಾವ್ ಮೇಡ್ 3 videos ಬಿಫೋರ್ ಟುಡೇ. ನನಗೆ ಗೊತ್ತಿತ್ತು ಇದು ಮಿರಾಕಲ್ ಆಗುತ್ತೆ ಅಂತ. 28 ಮಾರ್ಚ್ಗೆ ಫಸ್ಟ್ ನಾನು ವಿಡಿಯೋ ಮಾಡಿ VR4 ತಗೊಂತಿದ್ದೀನಿ ನನ್ನ ಮಗನಿಗೆ ಅಂತ ಹೇಳಿ ಮಿಸ್ಟರ್ ವೀರನಾಯ್ಡು ಸರ್ ನನಗೆ ರೆಕಮೆಂಡ್ ಮಾಡಿದ್ರು, ಈ ಪ್ರಾಡಕ್ಟ್ ಬಳಸಿ ಖಂಡಿತ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ. ನಂತರ ಜಯಸಿರೆಡ್ಡಿ ಸರ್ ಹತ್ರ ಕಾನ್ಕಾಲ್ ಕಳಿಸಿದ್ರು, ಕಾನ್ಕಾಲ್ ಅಲ್ಲಿ ಮಾತಾಡಿದೆ, ಕನ್ಫರ್ಮ್ ಆಯಿತು. ಸೊ 1 capsule ಫಾರ್ 10 days, ಮಾರ್ನಿಂಗ್ ಹಾಫ್, ಈವ್ನಿಂಗ್ ಹಾಫ್ ಕ್ಯಾಪ್ಸೂಲ್ ಆಫ್ಟರ್ ಫುಡ್. ಸೊ ಆಫ್ಟರ್ 10 days we have increased morning 1 capsule, evening 1 capsules along with the food. After 1 month, after 33 days, he is able to sit on his hands. ಅಂದ್ರೆ ಅವನು ಪೋಲಿಯೋ ಬಂದಿರತಕ್ಕಂಥ ಮಕ್ಕಳು ಹೇಗಿದ್ರು ಈ ತರ ಇತ್ತು. See his legs and this one like this ಪೋಲಿಯೋ ಮಕ್ಕಳಿಗೆ ಯಾವ ತರ ಆಗುತ್ತಲ್ಲ, ಕೈ ಕಾಲು ಎಲ್ಲ ಬಿಗಿತಾಗಿತ್ತಲ್ಲ, ಈ ತರ ಆಗಿತ್ತು. ಅಂಡ್ ಅವ್ನು ಕೈ ಚಾಚಿ ಚೆಕ್ ಮುಕ್ಕಳು ಹಾಕ್ಸಿ ಕೂಡ್ಸಿದ್ರೆ ಕೂತ್ಕೊಳ್ತಾ ಇದ್ದಾನೆ. ಅಂಡ್ ಜಸ್ಟ್ ಬಿಫೋರ್ 3 days, March 19th, I have made one more video. He is able to sit on his own. ಅಂದ್ರೆ ಮಲಗಿರ್ತಕ್ಕಂಥ ಹುಡುಗ ಎದ್ದು ಅವನ ಕೈಯಿಂದ ಕುತ್ಕೊಳ್ತಾ ಇದ್ದಾನೆ. I am continuously videoing his performance. That is the power of VR4. ಅಂದ್ರೆ just 7 years boy, he is not big boy, UKG boy ಅಷ್ಟು ಪವರ್ಫುಲ್ ಆಗಿ ಅದು ರಿಕವರ್ ಆಗಿದೆ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ರಿ. ಜನರಲ್ ಅಡಲ್ಟ್ಸ್ ಹೂ ಆರ್ ಫಿಸಿಕಲಿ ಫಿಟ್ ಅಂಡ್ ಹೆಲ್ದಿ ಎಲ್ಲ ಹ್ಯಾಬಿಟ್ಸ್ ಫಾರ್ಮ್ ಆದ್ರೆ VR4 ಇದ್ರೆ ಇಟ್ ಇಸ್ ಮಿರಾಕಲ್ ಅಂತ ಹೇಳ್ತೀನಿ. ಅಂಡ್ ಒನ್ ಮೋರ್ ಮಿರಾಕಲ್ ಈಗಲೇ ಹೇಳ್ತಿದ್ದೀನಿ, ಅಡ್ವಾನ್ಸ್ ಆಗಿ ಹೇಳ್ತಿದ್ದೀನಿ. 8.8 ಫೈಬ್ರಾಯ್ಡ್ ಇದೆ ನಮ್ಮ ಮಿಸಸ್ಗೆ, ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗಿದೆ. ನಾನು ಎಲ್ಲ ಡಾಕ್ಟರ್ಸ್ ಆಫ್ಟರ್ ಸೀಯಿಂಗ್ ದಟ್ ರಿಪೋರ್ಟ್, ಡಾಕ್ಟರ್ಸ್ ಆರ್ ಸಜೆಸ್ಟಿಂಗ್, ಆಲ್ ದಿ ಡಾಕ್ಟರ್ಸ್ ದಟ್ ಶುಡ್ ಬಿ ಸರ್ಜರಿ, ಕಂಪಲ್ಷನ್ ಸರ್ಜರಿ ಅಂತ ಹೇಳ್ತಿದ್ದಾರೆ. ಬಟ್ ನಾನು ಧೈರ್ಯ ನನಗೆ ಹೇಳ್ತಾ ಇದ್ದೀನಿ, 45 ದಿನ ನಾನು ಚೆಕ್ ಮಾಡ್ತಾ ಇದ್ದೀನಿ. VR4 ಕ್ಯಾಪ್ಸೂಲ್ಸ್ ನಮ್ಮ ಮಿಸಸ್ಗೆ ಕೊಡ್ತಾ ಇದ್ದೀನಿ. ಮಾರ್ನಿಂಗ್ 4 ಕ್ಯಾಪ್ಸೂಲು, ಸಾಯಂಕಾಲ 4 ಕ್ಯಾಪ್ಸೂಲ್. 45 days after I will prove with the document, I will prove with the reports that I can assure that will be also cured. Thank you for this giving opportunity. Thank you for ಮೈಕ್ ಹತ್ರ ಇಡಿ. ಸ್ವಲ್ಪ ಜೋರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಮೋಸ್ಟ್ಲಿ ಎಲ್ಲರೂ VR4 ತಗೊಳ್ತಿದ್ದೀರಾ ಅನ್ಸುತ್ತೆ. ಥ್ಯಾಂಕ್ ಯು. ಇವತ್ತು ನಾನು ಇಲ್ಲಿ ನಿಂತಿರೋದಂದರೆ, ನಾನು ರಿಟೈರ್ಡ್ ನರ್ಸಿಂಗ್ ಆಫೀಸರು. ನಾನು ರಿಟೈರ್ಡ್ ಆಗಿ 5 years ಆಯಿತು. ನಾನು ಇಲ್ಲಿ ನಿಂತಿದ್ದೀನಿ ಅಂತಂದರೆ ನನಗೆ ಈ ಪ್ರಾಡಕ್ಟ್ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದು ಗುಣಾನಂದ್ ಸರು. ಅವರು 2014 ಆಗಸ್ಟಲ್ಲಿ ನಮ್ಮ ಮನೆಗೆ ಬಂದರು. ನಮ್ಮ ಮನೆಗೆ ಬಂದು ಈ ಪ್ರಾಡಕ್ಟ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಯಾಕೆ ಅಂತಂದರೆ ನನ್ನ ಹಸ್ಬೆಂಡು ಮಲ್ಟಿಪಲ್ ಮೈಲೋಮಾ, ಅದೊಂದು ಕ್ಯಾನ್ಸರ್ದು ಒಂದು ಟೈಪ್. ಅದು ಟ್ರೀಟ್ಮೆಂಟ್ ಎಲ್ಲ ತಗೊಳ್ತಾಯಿದ್ರು. ಸುಮಾರು ಒಂದು 14 ವರ್ಷದಿಂದನೂ ಟ್ರೀಟ್ಮೆಂಟ್ ತಗೊಳ್ತಾಯಿದ್ರು. ಅದು 2008ಇಂದ ತಗೊಳ್ತಾ ಇದ್ದಿದ್ದು. ಅದೇನು ಕಡಿಮೆ ಆಗಿದೆ ಅಂತಲೂ ಹೇಳಿರಲಿಲ್ಲ, ಜಾಸ್ತಿ ಆಗಿದೆ ಅಂತಲೂ ಹೇಳಿರಲಿಲ್ಲ. ಅವರು ಅದನ್ನೇ ಒಂದು ದೃಷ್ಟಿಲಿ ಇಟ್ಕೊಂಡ್ಬಿಟ್ಟು ನಮ್ಮ ಮನೆಗೆ ಬಂದಾಗ ನಾನು ರೆಫ್ಯೂಸ್ ಮಾಡಿದೆ. ಯಾಕೆ ಅಂತಂದರೆ ಬ್ಲ್ಯಾಕ್ ಜಿಂಜರು ತುಂಬ ಪ್ರಾಡಕ್ಟ್ಸ್ ಇದೆ, ಆಯುರ್ವೇದಿಕ್ ಪ್ರಾಡಕ್ಟ್ಸು, ಅದು ಇದು ನಂಗೆ ಯಾವುದ್ರಲ್ಲೂ ನಂಬಿಕೆ ಇಲ್ಲ. ಯಾಕೆ ಅಂತಂದರೆ ನಾನು ಮೆಡಿಕಲ್ ಪ್ರೊಫೆಷನಲ್ಲು, ನಾನು ನಂಬೋದಿಲ್ಲ, ಬೇಡ ಅಂತಂದರೆ ಅವರು 2-3 times ವಾಪಸ್ ಹೋದರು.
ಕೊನೆಗೆ ಇನ್ನೊಂದು ದಿನ ಬಂದಾಗ ಇಲ್ಲ ನೀವು ಇದನ್ನು ಟ್ರೈ ಮಾಡಿ ಅಂತ ತುಂಬ ಫೋರ್ಸ್ ಮಾಡಿದಾಗ ನಾನು ಫಸ್ಟ್ ಟೈಮು ಪರ್ಚೇಸ್ ಮಾಡಿ ನನ್ನ ಹಸ್ಬೆಂಡ್ ತೊಗೊಳ್ಲಿಕ್ಕೆ ಶುರು ಮಾಡಿದ್ರು. ಅದು ಬೆಳಗ್ಗೆ 3, ಮಧ್ಯಾಹ್ನ 3, ರಾತ್ರಿ 3. ಅದನ್ನು ತಗೊಂಡ್ಮೇಲೆ ನನಗೆ ಗೊತ್ತಿಲ್ಲ ರಿಸಲ್ಟ್ ಏನು ಅಂತ. ಅದಾಗಿ ಒಂದು 3 ಮಂತ್ಸ್ ಆದಮೇಲೆ ಏನೋ ರೊಟೀನ್ ಚೆಕಪ್ ಇತ್ತು. ರೊಟೀನ್ ಚೆಕಪ್ ಹೋದಾಗ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ, ಇದು ಫಸ್ಟು ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಮಾಡಿದ್ಮೇಲೆ ಹೇಳಿದ್ರು ಏನಕ್ಕೆ ಸುಮ್ಮನೆ ಟ್ರೀಟ್ಮೆಂಟ್ ತೊಗೊಳ್ತಿದ್ದೀರಾ ರಾಜು, ಬೇಡ ಅಲ್ವಾ, ಎಲ್ಲ ಕಡಿಮೆ ಆಗಿದೆ ಅಂತಂದರು. ಆದರೂ ಅವರಿಗೆ ಡೌಟ್ ಬಂದು ಪೆಟ್ ಸ್ಕ್ಯಾನ್ ಮಾಡಿದಾಗ ರಿಪೋರ್ಟು ಫುಲ್ಲು ನಾರ್ಮಲ್ ಬಂದಿತ್ತು. ನನಗೆ ತುಂಬ ಶಾಕ್, ಏನಪ್ಪ ಇದು ಈ ಥರ ಆಗೋಯ್ತಲ್ಲ, ಇದರಲ್ಲಿ ಏನೋ ಇದೆ ಅಂತ ಹೇಳ್ಬಿಟ್ಟು ಆವಾಗ ನಾನು VR4 ಬಗ್ಗೆ ತುಂಬ ಇಂಟ್ರೆಸ್ಟ್ ತೋರಿಸಿದ್ದೀನಿ. ಅದರಿಂದ ತುಂಬ ಹೆಲ್ಪ್ ಆಗಿದೆ. ಮತ್ತೆ ಸೆಕೆಂಡ್ ಟೈಮು ನನ್ನ ಹಸ್ಬೆಂಡ್ಗೆ 60% ಹಾರ್ಟ್ ಬ್ಲಾಕ್ ಆಗಿದೆ ಅಂತಂದರು. ಆವಾಗಲೂ ನಾನು ಪುನಃ ಇದನ್ನು ಕಂಟಿನ್ಯೂ ಮಾಡಿ ಪುನಃ 3 ಕ್ಯಾಪ್ಸೂಲ್ಸ್ ಒಂದು 10 ಡೇಸ್ ಕೊಟ್ಟು, ಅದಾದಮೇಲೆ ಆಫ್ಟರ್ 10 ಡೇಸ್ ಮತ್ತೆ ಚೆಕಪ್ ಮಾಡಿಸಿದಾಗ ಅವರಿಗೆ ಹಾರ್ಟ್ ಬ್ಲಾಕ್ ಇಲ್ಲ, ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು. ಇದಿಷ್ಟು ನನ್ನ ಹಸ್ಬೆಂಡ್ ಬಗ್ಗೆ. ಅದು ನಾನು ರಿಟೈರ್ಡ್ ಆಗಿ ಮನೆಯಲ್ಲೇ ಇದ್ದೆ. ನನಗೆ ಕೆಲವು ಸಲ ಕಾಲು ಆ್ಯಂಕಲ್ ಜಾಯಿಂಟಲ್ಲಿ ನನಗೆ ಸ್ವೆಲ್ಲಿಂಗ್ ಇತ್ತು. ಆ ಸ್ವೆಲ್ಲಿಂಗ್ ಎಲ್ಲನೂ ಕಡಿಮೆ ಆಗಿದೆ. ಈಗಲೂ ನಾನು ತುಂಬ ಚೆನ್ನಾಗಿ ನಡೀತೀನಿ. ನನಗೆ ಯಾವುದೇ ಜಾಯಿಂಟ್ಸ್ ಪೇನ್ ಇಲ್ಲ. ನಾನು ಬೇರೆ ಚಾರ್ಧಾಮ್ ಯಾತ್ರೆ ಆಗಿರ್ಬೋದು, ಬೇರೆ ಕಡೆ ಎಲ್ಲ ಟೂರ್ ಹೋಗಿದ್ದೆ, ನನಗೆ ಯಾವುದೇ ಒಂದು ಪೇಯ್ನ್ಸ್ ಇಲ್ಲ. ನನಗೆ ಅಲರ್ಜಿಕ್ ಬ್ರಾಂಕೈಟಿಸ್ ಕೂಡ ಕಡಿಮೆ ಆಗಿದೆ. ಈಗ ನಾನು ಆರೋಗ್ಯವಾಗಿದ್ದೀನಿ. ಇದಿಷ್ಟು ನಮ್ಮ ಬಗ್ಗೆ ಆಯಿತು. ಆದರೆ ನಾನು ನನ್ನ ಫ್ರೆಂಡ್ದ ಅಣ್ಣ ಒಬ್ಬರಿಗೆ ಡಯಾಬಿಟಿಕ್ ಅಲ್ಸರ್ ಆಗಿತ್ತು. ನೀವು ಯಾರೂ ನಂಬೋದಿಲ್ಲ, ನಾನು ಸುಳ್ಳು ಹೇಳೋದು ಇಲ್ಲ. ಅವ್ರು ಇವಾಗ ಬಂದಿದ್ದಾರೆ, ಚನ್ಕೇಶವ ಅಂತ. ಅವರ ಒಂದು ಕಾಲು ಬೆರಳನ್ನ ಕಟ್ ಮಾಡಬೇಕು ಅಂತ ಹೇಳಿದರು. ಆದರೆ ಅವರಿವತ್ತು 15 ಡೇಸು ಕ್ಯಾಪ್ಸೂಲ್ ತೊಗೊಂಡ್ಮೇಲೆ ಅದು ಗಾಯ ಒಣಗ್ತಾ ಬಂದು ಇವತ್ತು ಅವರು ತುಂಬ ಚೆನ್ನಾಗಿದ್ದಾರೆ, ಬಂದಿದ್ದಾರೆ. ಸರ್ ಬರ್ತೀರಾ? ಇವತ್ತು ಅವರು ಚೆನ್ನಾಗಿದ್ದಾರೆ. ಅವರಿಗೆ ನಾನು ಬರೀ 5 bucks ಏನೋ ಕೊಟ್ಟೆ. ಅವ್ರ ಅಕ್ಕಂಗೆ ಸೋರಿಯಾಸಿಸ್ ಇದ್ದಿದ್ದರಿಂದ ಅವ್ರಿಗೆ ಕೊಟ್ಟಿದ್ದು. ಅವರು ಇವ್ರಿಗೆ ಕೊಟ್ಟು ಇವರಿಗೆ ಗುಣ ಆಗಿದೆ ಕಾಲು. ಇವತ್ತು ಅವ್ರ ಆಪ್ರೇಷನ್ ಇಲ್ಲ, ಏನಿಲ್ಲ. ಇವ್ರು ತುಂಬ ಆರೋಗ್ಯವಾಗಿದ್ದಾರೆ. ಅದಕ್ಕೆ ಸಾಕ್ಷಿ ಇವರೇ. ಹಲೋ, ನಮಸ್ಕಾರ ಎಲ್ಲರಿಗೂ. ಚನ್ನಕೇಶವ ಅಂತ ನಾನು. ನನ್ನ ಕಾಲು ಬಂದ್ಬಿಟ್ಟು ನನ್ನ ಬೆರಳು ಆಪ್ರೇಷನ್ ಮಾಡಿ ತೆಗಿಬೇಕು ಅಂತ ಹೇಳಿದ್ರು. 2 ಲಕ್ಷ ಖರ್ಚು ಮಾಡಬೇಕು ಅಂತ ಹೇಳಿದರು. ಆವಾಗ ನನಗೇನಾಯಿತು ಅಂತ ಹೇಳಿದ್ರೆ, ನಾನು ಎಲ್ಲ ರೀತಿಯಲ್ಲೂ ಪ್ರಯತ್ನ ಪಟ್ಟೆ ಕಾಲು ಉಳಿಸ್ಕೊಳ್ಬೇಕು ಅಂತಲೇ. ಲಾಸ್ಟಿಗೆ ಬಂದ್ಬಿಟ್ಟು ನಾನು ಬೇರೆ ಏನೋ ಮೆಡಿಸಿನ್ ತೊಗೊಳ್ಬೇಕು ಅಂತ, ಆಕ್ಸಿಜನ್ ಥೆರಪಿ ಅದು ಎಲ್ಲ ಏನೋ ಹೇಳ್ತಾಯಿದ್ರು. ಅದಾದಮೇಲೆ ಮೇಡಮ್ ಪರಿಚಯ ಆಗಿ 50 ಡೇಸ್ ತೊಗೊಂಡಿದ್ದು ಅಷ್ಟೇ. ನನ್ನ ಕಾಲು ಕೊಳಿತಾ ಇದ್ದು ಆಟೋಮೆಟಿಕಾಗಿ ಇವಾಗ ಚೆನ್ನಾಗಿದೆ, ಫುಲ್ಲು ಕ್ಲಿಯರ್ ಆಗಿದೆ, ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ವಿಶ್ ಯು ಆಲ್ ದ ಬೆಸ್ಟ್. ಹಾಂ ಸರ್, ಇಷ್ಟೆಲ್ಲ ಇದು ಈಗ VR4 ಬಗ್ಗೆ ಹೇಳಬೇಕಂದ್ರೆ ಇದು ಫೇಕ್ ಅಲ್ಲ, ಎಲ್ಲರೂ ತಗೋಬೋದು. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ನನಗೆ ಕನ್ಫರ್ಮ್ ಆಗಿದೆ. ನಾನು ಗೂಗಲಲ್ಲೂ ಹುಡುಕಿದೆ, ಎಲ್ಲ ಕಡೆ ನೋಡಿದೆ, ಮತ್ತು ಇವ್ರ ಸರ್ಟಿಫಿಕೇಟ್ಸ್ ಎಲ್ಲ ನೋಡಿದ್ದೀನಿ, ಓದಿದ್ದೀನಿ. ಹಾಗಾಗಿ ಧೈರ್ಯವಾಗಿ ಎಲ್ಲರೂ ತಗೋಬೋದು. ನಮ್ಮ ಆರೋಗ್ಯವೇ ಭಾಗ್ಯ ಅಂತಾರೆ. ಹಾಗೆಯೇ ದುಡ್ಡಿದ್ರೆ ದೊಡ್ಡಪ್ಪ ಅಂತಾರೆ. ಈ ಒಂದು ಪ್ರಾಡಕ್ಟಲ್ಲಿ ದುಡ್ಡು ಇರುತ್ತೆ, ಆರೋಗ್ಯನೂ ಇರುತ್ತೆ. ಎಲ್ಲರೂ ಇದನ್ನ ಟ್ರೈ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್, ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ.